ಮಹಾಸತಿ ಗೃಹ ಪ್ರವೇಶ ಧಾರಾವಾಹಿ ನಟಿ ಶಿಲ್ಪಾ ಶೈಲೇಶ್ ಅವರು ಈಗ ನಮ್ಮಮ್ಮ ಸೂಪರ್ ಸ್ಟಾರ್ ಸೀಸನ್ 3 ಸ್ಪರ್ಧಿ. ಮಗ ವಿಯಾನ್ ಜೊತೆ ಅವರು ಈ ಶೋನಲ್ಲಿ ಭಾಗವಹಿಸಿದ್ದಾರೆ. ಈ ವೇಳೆ ಅವರು ಮಗನಿಗೋಸ್ಕರ ಕಷ್ಟಪಟ್ಟಿದ್ದರ ಬಗ್ಗೆ ಮಾತನಾಡಿದ್ದಾರೆ. ಶಿಲ್ಪಾ ಶೈಲೇಶ್ ಅವರು ಪಕ್ಕಾ ಉತ್ತರ ಕರ್ನಾಟಕದವರು. ಮದುವೆ ಬಳಿಕ ಅವರು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಈ ಹಿಂದೆ ಅವರು ಉದಯ ವಾಹಿನಿಯ ಮಹಾಸತಿ, ಕಲರ್ಸ್ ಕನ್ನಡ ವಾಹಿನಿಯ ಗೃಹ ಪ್ರವೇಶ, ಶಾಂತಂ ಪಾಪಂ ಶೋಗಳಲ್ಲಿ ನಟಿಸಿದ್ದಾರೆ. ಅಂದಹಾಗೆ ಶಿಲ್ಪಾ ಶೈಲೇಶ್ ಅವರಿಗೆ ವಿಹಾನ್ ಎಂಬ ಮಗನಿದ್ದು ಅವನಿಗೆ 4 ವರ್ಷವಂತೆ. ನಾನು 2 ಮಗುವನ್ನ ಕಳೆದುಕೊಂಡೆ. ಇದರ ತ್ರಾಸು ಏನು ಅಂತ ನನಗೆ ಗೊತ್ತು. ವಿಹಾನ್ ಎಷ್ಟು ಮುಖ್ಯ ಅಂತ ನಾನು ಹೇಳೋದು ಕಷ್ಟ. ಆಕ್ಟಿಂಗ್ ಫೀಲ್ಡ್ ನಲ್ಲಿ ಇರುವ ನಾನು ಮಗು ಮಾಡಿಕೊಳ್ಳಲ್ಲ. ಆ ಕಡೆ ಈ ಕಡೆ ಅಡ್ಡಾಡುತ್ತಿರುತ್ತಾಳೆ. ಮಗು ಮಾಡಿಕೊಳ್ಳದೆ ಶೋಕಿ ಮಾಡಿಕೊಂಡು ಇರುತ್ತಾಳೆ ಅಂತ ಜನ ಮಾತನಾಡುತ್ತಿದ್ದರು. ನನ್ನ ಗಂಡ ಮಾತ್ರ ಮಗು ಬೇಕು ಅಂತ ಹೇಳೇ ಇಲ್ಲ. ನನಗೆ ಅವರು ತುಂಬಾ ಬೆಂಬಲ ಕೊಟ್ಟರು. 2 ಬಾರಿ ನನಗೆ ಆರೋಗ್ಯ ಸಮಸ್ಯೆ ಆಗಿತ್ತು. ನನ್ನ ತಾಯಿಯೇ ನಿನಗೆ ಮಗು ಬೇಡ, ನಿನ್ನ ತ್ರಾಸು ನೋಡೋಕೆ ಆಗೋದಿಲ್ಲ ಅಂತ ಹೇಳಿದರು ಎಂದು ಶಿಲ್ಪಾ ಶೈಲೇಶ್ ಅವರು ಮನದ ಬೇಸರವನ್ನ ಹೊರಹಾಕಿದ್ದಾರೆ. ನಾವು ವಿಹಾನ್ ನನ್ನ ನಿರೀಕ್ಷೆ ಮಾಡಿರಲಿಲ್ಲ. ವಿಹಾನ್ ನನ್ನ ಹೊಟ್ಟೆಯಲ್ಲಿ ಇದ್ದಾನೆ ಅಂತ ಕೂಡ ಗೊತ್ತಿರಲಿಲ್ಲ. ಆ ಕ್ಷಣವನ್ನ ನಾನು ಮರೆಯುವುದಿಲ್ಲ. ಇದು ದೇವರ ಕೊಟ್ಟ ವರ ಅಂತ ಅಂದುಕೊಳ್ಳುತ್ತೇವೆ. ನನಗೆ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಹೋದೆವು. ವೈದ್ಯರು ಚೆಕಪ್ ಮಾಡಿದಾಗ ನೀವು ಗರ್ಭಿಣಿ, ಮಗು ಇದೆ ಅಂತ ಹೇಳಿ ಹಾರ್ಟ್ ಬೀಟ್ ಕೇಳಿಸಿದರು. ಅದರಲ್ಲಿಯೂ ನನ್ನ ಮಗ ಎಂದರೆ ನನ್ನ ಗಂಡನಿಗೆ ತುಂಬಾ ಇಷ್ಟ ಎಂದು ನಟಿ ಶಿಲ್ಪಾ ಶೈಲೇಶ್ ಅವರು ಹೇಳಿದ್ದಾರೆ. ಇವರೇನು ಕಲಾವಿದರು, ಸ್ಕ್ರೀನ್ ಮುಂದೆ ಇರುತ್ತಾರೆ, ಯಾವಾಗಲೂ ನಗುತ್ತಿರುತ್ತಾರೆ. ಅವರಿಗೇನು ಕಷ್ಟ ಅಂತ ಜನ ಮಾತನಾಡುತ್ತಾರೆ. ದೇವರು ಎಲ್ಲರಿಗೂ ಕಷ್ಟ ಕೊಡುತ್ತಾನೆ. ನಾವು ತೆರೆ ಮೇಲೆ ನಮಗೆ ಸಿಕ್ಕ ಪಾತ್ರವನ್ನ ಮಾಡುತ್ತೇವೆ. ತೆರೆ ಮೇಲೆ ನಗುತ್ತೇವೆ. ನನ್ನ ಮಗ ಹುಟ್ಟಿದ ಮೇಲೆ ನನ್ನ ಜೀವನ ಪರಿಪೂರ್ಣವಾಗಿದೆ ಎಂದು ಶಿಲ್ಪಾ ಶೈಲೇಶ್ ಹೇಳಿದ್ದಾರೆ. ಕಂಪನಿ ಒಂದರಲ್ಲಿ ಕೆಲಸ ಮಾಡುವಾಗ ಶೈಲೇಶ್ ಶಿಲ್ಪಾ ಅವರ ನಡುವೆ ಸ್ನೇಹ ಬೆಳೆದು ಪ್ರೀತಿ ಹುಟ್ಟಿತು. ಕುಟುಂಬದವರ ಒಪ್ಪಿಗೆ ಪಡೆದು ಮದುವೆಯಾಗಿದ್ದರು. ಮದುವೆ ಬಳಿಕ 2-3 ವರ್ಷದ ನಂತರ ಈ ಜೋಡಿ ಮಗುವಿನ ನಿರೀಕ್ಷೆಯಲ್ಲಿತ್ತು. ಶಿಲ್ಪಾ ಅವರಿಗೆ 2 ಬಾರಿ ಗರ್ಭಪಾತ ಆಗಿತ್ತಂತೆ. ಮದುವೆಯಾಗಿ ಒಟ್ಟು 8 ವರ್ಷದ ಬಳಿಕ ಈ ದಂಪತಿಗೆ ಮಗ ಹುಟ್ಟಿದ್ದಾನೆ. ಮೊದಲ ಬಾರಿಗೆ ಶಿಲ್ಪಾ ಅವರು ಮಗನ ಜೊತೆ ತೆರೆ ಹಂಚಿಕೊಳ್ಳುತ್ತಿದ್ದಾರೆ. ಇದು ಅವರಿಗೆ ತುಂಬಾ ಖುಷಿ ನೀಡುವ ವಿಷಯವಂತೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.